ಅದನ್ನೇ ಈಗ GBNಲ್ಲೂ ಕೂಡ ಆರ್ಡರ್ನ ಇಶ್ಯೂ ಮಾಡಿದ್ದಾರೆ ಅದೇ ರೀತಿಯಲ್ಲಿ. ಸರ್, ಅಂಗನವಾಡಿ ಕಾರ್ಯಕರ್ತರ ವಿಚಾರದಲ್ಲಿ ಒಂದು ಗೊಂದಲ ಇದೆ. ಅವ್ರು ಹೇಳ್ತಾರೆ ನಮ್ಗೆ ಯಾವುದೇ ರೀತಿಯಾಗಿ ಇದುವರೆಗೂ ನಿರ್ದೇಶನ ಬಂದಿಲ್ಲ ಇಲಾಖೆ ಕಡೆಯಿಂದ ಅಂತ. ಬಟ್ ಆಯಾ ತಹಶೀಲ್ದಾರ್ಗಳು ಅಂಗನವಾಡಿ ಕಾರ್ಯಕರ್ತರನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಕೆಲವು ಕಡೆ ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಇಲ್ಲ, ನಮ್ಮ ಆಯೋಗದಲ್ಲಿ ನಿರ್ಣಯವನ್ನು ಮಾಡಿ ಎಲ್ಲರಿಗೂ ಕಮ್ಯುನಿಕೇಟ್ ಮಾಡಿದ್ದೇವೆ. ಆಯೋಗದಿಂದ ಆಗಿದೆ, ನಿರ್ಣಯ ಆಗಿದೆ, ಅವ್ರ ಡೈರೆಕ್ಷನ್ ಕೂಡ ಹೋಗಿದೆ. ಅಲ್ಲಿ ಅವ್ರು ಯಾರು ಡಿಗ್ರಿ ಮಾಡಿರುವಂಥ ಅಂಗನವಾಡಿ ಕಾರ್ಯಕರ್ತರು ಮಾತ್ರ, ಯಾವಾಗ ಶಿಕ್ಷಕರು ಮತ್ತು ಸಿಬ್ಬಂದಿ ಕೊರತೆ ಉಂಟಾದಲ್ಲಿ ಮಾತ್ರ ತಗೊಳ್ಳಿ ಅಂತ ಹೇಳಿರೋದು. 100% ಅವ್ರು ತಗೊಳ್ಳಿ ಅಂತಲ್ಲ, ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಕೊನೆಯದಾಗಿ ಒಂದಷ್ಟು ಗೊಂದಲ ಇದೆ ಜನರಲ್ಲೂ ಕೂಡ ಸಮೀಕ್ಷೆ ಬಗ್ಗೆ. ಅದ್ರ ಬಗ್ಗೆ ಜನರನ್ನು ಉದ್ದೇಶಿಸಿ ಏನಾದರೂ ಹೇಳೋದಾದ್ರೆ? ಗೊಂದಲ ಯಾಕೆ ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಗೊಂದಲ ಏನಕ್ಕಿರುತ್ತೆ? ಈಗ ನಾವು ಬಂದಾಗ ನಿಮ್ಮಲ್ಲಿ ಮಾಹಿತಿ ಕೇಳ್ತೀವಿ, ಏನಿರುತ್ತೆ ಆ ಮಾಹಿತಿಯನ್ನು ಕೊಡಬೇಕು ಅಷ್ಟೇ. ಅದರಲ್ಲಿ ಬೇರೆ ಬೇರೆ ಮಾಹಿತಿ ಕೊಡೋದಿರಲಿ, ಇನ್ನೊಂದಿರಲಿ, ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನು ನಾವೇನು ಕೇಳಲ್ಲ, ಸಾಮಾನ್ಯ ವಿಷಯಗಳೇ. ಹಾಗಾಗಿ ಗೊಂದಲ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಗೊಂದಲ ಕೆಲವು ಕಡೆ ಇದೆ, ಅವರವ್ರ ವೈಯಕ್ತಿಕವಾದ ಕಾರಣಗಳಿಗೆ ಗೊಂದಲ ಉಂಟು ಮಾಡಿದ್ದಾರೆ ಹೊರತು ನಮ್ಮ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಯಾವುದೇ ಗೊಂದಲ ಇಲ್ಲ. ಅವರು ಕ್ಲಾರಿಫೈ ಮಾಡಿದ್ವಿ, ಏನು ಗೊಂದಲ ಇದೆ, ಪ್ರಶ್ನೆಗಳಿದೆ, ಪ್ರಶ್ನೆ ಕೇಳ್ತಾರೆ, ಉತ್ತರ ಹೇಳಬೇಕು. ಉತ್ತರ ಏನಿದೆ ಅದನ್ನು ಹೇಳಿ, ಯಾರ ಮೇಲೆ ಏನು ಫೋರ್ಸ್ ಇಲ್ಲ. ಈಗ ನಿಮ್ಮ ಜಾತಿ ಯಾವುದೋ ಜಾತಿ ಹೇಳಲೇಬೇಕು ಅಂತಿಲ್ಲ, ನಾನು ಜಾತಿ ಹೇಳಲ್ಲ ಅಂತಲೂ ಇದೆ, ನಾನು ವ್ಯಕ್ತಪಡಿಸಲ್ಲ ಅಂತಲೂ ಇದೆ. ಈ ಥರ ಯಾವ್ದಾರು ಬೇರೆ ಜಾತಿ ಬರ್ಕೊಳ್ಳೋಕ್ಕೋ ಅವ್ರಿಗೆ ಏನಿದೆ ನಮ್ಮ ಪಟ್ಟಿಲಿ ಇರ್ತಾರೆ ಬಿಟ್ಟು ಬೇರೆದನ್ನು ಬರ್ಕೋಬಹುದು, ಎಲ್ಲಕ್ಕೂ ಸ್ವತಂತ್ರ ಇದೆ. ಹಾಗಾಗಿ ಗೊಂದಲ ಯಾಕೆ ಬರುತ್ತೆ? ನನ್ನ ಪ್ರಶ್ನೆ ಅರ್ಥ ಆಗಿಲ್ಲ. ಗೊಂದಲ ಯಾಕೆ ಅನ್ನೋದೇ ನನಗಿನ್ನ ಅರ್ಥ ಆಗಿಲ್ಲ. ಸರ್, ಇವಾಗ ಆ್ಯಪ್ದು APK ಫೈಲಲ್ಲಿ ಕಳಿಸಿದ್ದಾರೆ. ಸೊ ಇದರಿಂದ ನಮಗೆ ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ಒಂದಷ್ಟು ಟೀಚರ್ಸ್ ಕಂಪ್ಲೇಂಟ್. ಇದೇನಾದರೂ ಸೊಲ್ಯೂಷನ್ ಸಿಗುತ್ತಾ? ಇಲ್ಲ, ಅದ್ರದ್ದೇನು ಸಮಸ್ಯೆ ಆಗಲ್ಲ. ಅಂದರೆ ಪ್ರಾರಂಭದಲ್ಲಿ ಏನಾಯಿತು, ಗೂಗಲ್ ಸ್ಟೋರ್ಗೆ ಅಪ್ಲೋಡ್ ಮಾಡಿದ್ವಿ. ಅದು ಆ್ಯಪಲ್ಲಿ ಸ್ವಲ್ಪ ಸಮಸ್ಯೆಗಳು ಬಂದು ಅಪ್ಡೇಟ್ ಮಾಡ್ತೀವಲ್ಲ, ಅಪ್ಡೇಟ್ ಮಾಡಬೇಕಾದ್ರೆ ಗೂಗಲಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ, ಗೂಗಲ್ ಪ್ಲೇಸ್ಟೋರ್ಗೆ ಅಪ್ಲೋಡ್ ಮಾಡಬೇಕು, ಇಟ್ ವಿಲ್ ಟೇಕ್ ಟೈಮ್. ಅದಕ್ಕಾಗಿ ಅವ್ರಿಗೆ ಮೆಸೇಜ್ ಮೂಲಕ ಅದರದ್ದು ಲಿಂಕನ್ನು ಕಳಿಸಿರ್ತೇವೆ. ಅಪ್ಡೇಟ್ ಆಗ್ತಾ ಇದೆ, ತೊಂದರೆ. ಟೆಕ್ನಿಕಲ್ ಇಶ್ಯೂ ಅಲ್ಲ, ಯಾವಾಗಿನ ಒಳಗಡೆ ಕ್ಲಿಯರ್ ಆಗಬಹುದು ಸರ್? ಐ ಆಮ್ ನಾಟ್ ಎ ಟೆಕ್ನಿಕಲ್ ಪರ್ಸನ್. ಯಾಕೆ ಅಂತ ಅಂದರೆ ಈ ಗವರ್ನೆನ್ಸ್ ಅವರು ಇದನ್ನು ಪೂರ್ಣವಾಗಿ ಜವಾಬ್ದಾರಿಯನ್ನು ತಗೊಂಡು ಮಾಡ್ತಾ ಇರುವಂಥದ್ದು. ನಾವು ಅವ್ರಿಗೆ ಪೇಮೆಂಟನ್ನು ಮಾಡ್ತೇವೆ. ಈ ಗವರ್ನೆನ್ಸ್ ಇಟ್ಸ್ ಎ ಪಾರ್ಟ್ ಆಫ್ ಗೌರ್ನಮೆಂಟ್ ಡಿಪಾರ್ಟ್ಮೆಂಟ್. ಹಾಗಾಗಿ ಅವರೊಂದಿಗೆ ನಮ್ಮ ಸಹಯೋಗತ್ವದಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಅವರುಗಳು ಅದು ಟೆಕ್ನಿಕಲ್, ಅದಕ್ಕಾಗಿ ಟೀಮ್ನು ಇಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಬರ್ತಾ ಇದೆ, ಹೋಗ್ತಾ ಇದೆ, ಈ ಥರ ಆಗ್ತಾ ಇದೆ. ಅದೊಂದು ಸ್ಟೆಬಿಲೈಸ್ ಆಗುತ್ತೆ. ಇದಿಷ್ಟು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಆಯುಕ್ತ ಆಗಿರುವಂತಹ ದಯಾನಂದ್ ಅವರು ಕೊಟ್ಟಿರುವಂತಹ ಮಾಹಿತಿ. ಅಂದ್ರೆ ಸಾಕಷ್ಟು ಕಂಪ್ಲೇಂಟ್ಸ್ಗಳು ಟೀಚರ್ಸ್ದು ಕೂಡ ಇತ್ತು. ಮೊಬೈಲ್ ಇಶ್ಯೂ ಇಂದ ಹಿಡಿದು ತಾಂತ್ರಿಕ ಸಮಸ್ಯೆಯನ್ನೇ ಈ ಒಂದು ಸಮೀಕ್ಷೆಯಲ್ಲಿ ಹೈಲೈಟ್ ಮಾಡಲಾಗ್ತಾ ಇತ್ತು. ಟೆಕ್ನಿಕಲ್ ಇಶ್ಯೂ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹದ್ದೇ ಎಲ್ಲ ಜಿಲ್ಲೆಯಲ್ಲೂ ಕೂಡ ಕೇಳಿ ಬರ್ತಾ ಇರುವಂತಹ ಒಂದು ಸಮಸ್ಯೆ. ಆ ಸಮಸ್ಯೆಗೆ ಶೀಘ್ರದಲ್ಲೇ ಪರಿಹಾರವನ್ನ ಕಂಡುಹಿಡಿಯುವಂತಹ ಪ್ರಯತ್ನವನ್ನ ಆಯೋಗ ಕೂಡ ಮಾಡ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿರುವಂತಹದ್ದು. ಕ್ಯಾಮರಾಮನ್ ಪವನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.